ಕಸ್ತೂರಿ ರಂಗನ್ ವರದಿ ಜಾರಿ ಆಗಬೇಕು ಅನ್ನುವಂತ ಒತ್ತಾಯ ಒಂದು ಕಡೆ ಆದ್ರೆ, ಜಾರಿ ಆಗಬಾರದು ಅನ್ನುವಂತ ಒತ್ತಾಯಗಳು ಮತ್ತೊಂದು ಕಡೆಯಲ್ಲಿ ಕೇಳಿ ಬರ್ತಾ ಇದೆ. ಈ ವರದಿ ಜಾರಿ ಆದ್ರೆ ಪಶ್ಚಿಮ ಘಟ್ಟ ಉಳಿಯುತ್ತೆ ಅನ್ನುವಂಥದ್ದು ಪ್ರಬಲ ವಾದ. ಅದರ ಜೊತೆಯಲ್ಲಿ ಅತಿ ಹೆಚ್ಚಿನ ಸ್ಥಳವನ್ನ ಅರಣ್ಯ ಸೂಕ್ಷ್ಮ ಪ್ರದೇಶ ಅಂತ ಈಗಾಗಲೇ ಗುರುತಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪರಿಸರ ತಜ್ಞ ಜೋಸೆಫ್ ಹೂವರ್ ಅವರು ಕೂಡ ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಾರೆ. ಅವರೇನು ಹೇಳ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ನೋಡ್ಕೊಂಬರೆ. ಈ ಒಂದು ವರದಿ ಜಾರಿಯಾದ್ರೆ ಏನ್ ಲಾಭ ಆಗುತ್ತೆ ಅಂತ? ಅಲ್ಲ, ಎಲ್ರಿಗೂ ಅನುಕೂಲ ಆಗತ್ತೆ. ಈಗ ಕರ್ನಾಟಕ ಮತ್ತೆ ಕೇರಳ ಅವರೇ ಬಹಳ ಅಬ್ಜೆಕ್ಷನ್ ಮಾಡಿರೋದು. ಈಗ ಕಸ್ತೂರಿ ರಂಗನ್ ಪ್ರಕಾರ 37% 60,000 ಇದು ಸ್ಕ್ವೇರ್ ಕಿಲೋಮೀಟರ್ಸ್ನ ಮಾಡಬೇಕು. ಅದ್ರೊಳಗೆ 37,000ನ ಎಕೋ ಸೆನ್ಸಿಟಿವ್ ಏರಿಯಾ ಮಾಡಿದ್ದಾರೆ. ಅದು ಎಲ್ರಿಗೂ ಒಳ್ಳೇದೆ. ಆಮೇಲೆ ಇನ್ನೊಂದು ಏನಂದ್ರೆ, ಜನಕ್ಕೆ ಇವರೆಲ್ಲ ತಪ್ಪಾಗಿ ಮಾಹಿತಿ ಕೊಡ್ತಿದ್ದಾರೆ. ಆ ಕಸ್ತೂರಿ ರಂಗನ್ ರಿಪೋರ್ಟ್ ಒಳಗೆ ನಿಮ್ಮ ತೋಟ ಇದ್ರೆ ನಿಮ್ಮ ತೋಟಕ್ಕೆ ಮುಟ್ಟಲ್ಲ ಅವರು. ಸೊ ನಿಮ್ಮ ತೋಟ ನೀವು ಹೆಂಗಿದೆಯೋ ಹಂಗೆ ನೋಡ್ಕೋತಾರೆ. ES ಒಳಗೆ ಬಂದ್ರು ಈಗ ಆಗ್ತಾ ಇರೋದೇನಂದ್ರೆ, ಮಾಹಿತಿಗಳು ಬೇರೆ ಬೇರೆ ಕೊಡ್ತಿರೋ ಜನಕ್ಕೆ. ನಿಮ್ದು ಜಾಗ ಹೋಗುತ್ತೆ, ನಿಮ್ದು ಓಟ್ ಹೋಗುತ್ತೆ ಅಂದ್ಬಿಟ್ಟು ಇದನ್ನ ನಾವು ಒಪ್ಕೋಬೇಕು. ನಮ್ಮ ಸರ್ಕಾರನೂ ಒಪ್ಕೋಬೇಕು. ಕೇರಳ ಅವರಂತೂ ಬಿಡಿ, ಅವರು ಎದ್ದಾಡ್ಕೊಂಡು ಯಾವಾಗ್ಲೂ ಪರದಾಡ್ತಾರೆ. ಅವ್ರ ಕಾಡ್ ಬೇಡ, ಬಟ್ ಊಟ ಮಾತ್ರ ಬೇಕು ಅವ್ರಿಗೆ. ಸೊ ಇವಾಗ ನಾವ್ ಹೇಳ್ಬೇಕಂದ್ರೆ, ಸರ್ಕಾರ ಇದನ್ನ ಮಾಡಿದ್ರೆ ಬಹಳ ಒಳ್ಳೇದು. ಏನ್ ಅನುಕೂಲ ಆಗುತ್ತೆ ಸರ್? ಮಾಡದಿದ್ರೆ ಏನ್ ನಷ್ಟ ಆಗುತ್ತೆ ಸರ್? ಮಾಡಿದವ್ರೆ ಬಯೋಡೈವರ್ಸಿಟಿ ಇಲ್ಲ ಅಂದ್ರೆ ನಾವೇ ಪರದಾಡ್ತೀವಿ. ಈಗಲೇ ನಾವು ನೋಡ್ತಾ ಇದ್ದೀವಿ ಪರಿಸರ ಹೇಗೆ ಚೇಂಜ್ ಆಗಿದೆ ಅಂದ್ಬಿಟ್ಟು. ಕ್ಲೈಮೇಟ್ ಎಕ್ಸ್ಟ್ರೀಮ್ ಕ್ಲೈಮೇಟ್ ಆಗ್ಬಿಟ್ಟು ಒಂದ್ ಕಡೆ ಬರ ಇರುತ್ತೆ, ಒಂದ್ ಕಡೆ ಕೊಚ್ಕೊಂಡು ಮಳೆ ಬಂದಾಗ ಫ್ಲಡ್ಸ್ ಆಗತ್ತೆ, ಲ್ಯಾಂಡ್ ಸ್ಲೈಡ್ ಆಗತ್ತೆ, ಜನಕ್ಕೆ ಒದ್ಲಾಡ್ಕೊಂಡಿದ್ದಾರೆ ಎಲ್ಲ. ಇವ್ರು ರೈತರಂತೂ ಒದ್ಲಾಡ್ತಿದ್ದಾರೆ. ಸೊ ಇದು ಇದ್ರೆ ಈ ರಿಪೋರ್ಟ್ನ ಇದು ಮಾಡಿದ್ರೆ, ಸರ್ಕಾರ ಪುಷ್ ಮಾಡಿದ್ರೆ, ಯಾಕಂದ್ರೆ 60 ದಿವಸ ಕೊಟ್ಟಿದ್ರು ಒಬ್ಜೆಕ್ಟ್ ಮಾಡಕ್ಕೆ. ಇವ್ರೇನೋ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಫಾಸ್ಟ್ ಮಾಡಿದ್ರೆ ಬಹಳ ಅನುಕೂಲ ಆಗತ್ತೆ. ಅನುಕೂಲ ಅಂದ್ರೆ ನಮಗೆ ಒಳ್ಳೆ ಬಯೋಡೈವರ್ಸಿಟಿ ಇರುತ್ತೆ. ನಮಗೆ ವೆಸ್ಟರ್ನ್ ಘಾಟ್ಸ್ ನಮಗೆ ವಾಟರ್ ಟ್ಯಾಂಕು, ಅದೇ ನಮಗೆ ವಾಟರ್ ಬಹಳ ಇದಂತೀವಿ. ಅದು ನೀರಿಲ್ಲ ಅಂದ್ರೆ ನಾವುಗಳು ಇಲ್ಲಿ ಪರದಾಡ್ತೀವಿ. ಏನೋ ದೇವತೆಯಿಂದ ಈ ಸತಿ ಮಳೆ ಬಂದಿದೆ, ಬಚಾವಾಗಿದ್ದೀವಿ. ಬಟ್ ಪರಿಸರ ಹೇಗೆ ಚೇಂಜ್ ಆಗುತ್ತೆ ಅಂತ ಗೊತ್ತಾಗಲ್ಲ. 2023 ಏನಾಯ್ತು ಅಂತ ಎಲ್ರಿಗೂ ಗೊತ್ತು. ನೀರಿರಲಿಲ್ಲ, ಆ ಸ್ಥಿತಿ ಬರುತ್ತೆ ಬೆಂಗಳೂರಿಗೆ. ಮತ್ತೆ ಈಗ ಪ್ರಮುಖವಾಗಿ ಪಶ್ಚಿಮ ಘಟ್ಟ ಅಂದ್ರೆ ನಮ್ಮ ಪಶ್ಚಿಮ ಘಟ್ಟ ವಿಚಾರ ಸಂಬಂಧಪಟ್ಟ ಹಾಗೆ ಆ ವರದಿಯಲ್ಲಿ ಏನಿದೆ, ಪ್ರಮುಖ ಹೈಲೈಟ್ಸ್ ಏನಿದೆ ಸರ್? ಈಗ ನಮ್ಮ ಪಶ್ಚಿಮ ಘಟ್ಟ, ನಾವು ಕರ್ನಾಟಕದ ಮಾತಾಡಕ್ ಹೋದ್ರೆ ಒಂದು 21,000ಕ್ಕಿಂತ ಸ್ವಲ್ಪ ಕಡಿಮೆ ಸ್ಕ್ವೇರ್ ಕಿಲೋಮೀಟರ್ಸ್ನ ಅವ್ರನ್ನ ESA ಡಿಕ್ಲೇರ್ ಮಾಡಿದ್ದಾರೆ, ಎಕೋ ಸೆನ್ಸಿಟಿವ್ ಏರಿಯಾ ಡಿಕ್ಲೇರ್ ಮಾಡಿದ್ದಾರೆ. ಸೊ ಅದು ನಾವು ಹೇಳೋದು ಜನಕ್ಕೆ, ದಯವಿಟ್ಟು ನೀವು ಬೇರೆ ಇವರು ಪೊಲಿಟಿಷಿಯನ್ಸ್ ಮಾತು, ಬೇರೆಯವರು ಅವ್ರವ್ರದ್ದು ಬೇಳೆ ಬೇಯಿಸ್ಕೊಳಕ್ ಇರ್ತಾರೆ, ಅವ್ರ ಮಾತು ಕೇಳಬೇಡಿ. ಯಾಕಂದ್ರೆ ನಿಮ್ಮ ಜಾಗ ನಿಮಗೆ ಬಿಡ್ತಾರೆ. ಯಾಕಂದ್ರೆ ಅದ್ರೊಳಗೆ ESA ಒಳಗೆ ವೆರಿ ಕ್ಲಿಯರ್ ಆಗಿದೆ. ಕಸ್ತೂರಿ ರಂಗನ್ ಇದ್ರೊಳಗೆ ಯಾರ್ಯಾರ್ದು ಲ್ಯಾಂಡ್ ಇದೆಯೋ, ಯಾರ್ಯಾರು ಉಳ್ಮೆ ಮಾಡ್ಕೋತಿದ್ದಾರೋ, ಹಾರ್ಟಿಕಲ್ಚರ್ ಇದೆಯೋ, ಅದನ್ನ ಮುಟ್ಟಲ್ಲ ಅಂತ ಹೇಳಿದ್ದಾರೆ ESA ಒಳಗೆ ಇದ್ರು ಅಂದ್ಬಿಟ್ಟು. ಸೊ ಇದನ್ನ ಒಪ್ಕೋಬೇಕಂದ್ಬಿಟ್ಟು ನಮ್ಮ ಅಭಿಪ್ರಾಯ. ಇವಿಷ್ಟು ಪರಿಸರ ತಜ್ಞರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ವರದಿ ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಮತ್ತೆ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಅಂತ ಹೇಳಿ ಎರಡು ರೀತಿಯಾಗಿ ವಿಭಜನೆ ಮಾಡಿ ಜನರ ಜೀವನ, ಕೃಷಿ ಮತ್ತೆ ಅಲ್ಲಿನ ಅಭಿವೃದ್ಧಿ ಇವೆಲ್ಲವನ್ನು ಕೂಡ ವಿಭಜಿಸಿ ನೋಡಿತ್ತು. ಆಮೇಲೆ ನಿಮಗೆ ESA ನಾನು ಆಗ್ಲೇ ಹೇಳದ್ನಲ್ಲ, ಅದ್ರ ಬಗ್ಗೆ ನೀವೀಗ ಮಾತಾಡಲೇಬೇಕಾಗತ್ತೆ. ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಿದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಕಸ್ತೂರಿ ರಂಗನ್ ವರದಿ ಜಾರಿ ಆಗಬೇಕೋ ಬೇಡವೋ ಅನ್ನೋ ಚರ್ಚೆ ಮತ್ತೆ ಶುರುವಾಗಿದೆ. ಆದ್ರೆ ವರದಿ ಜಾರಿಗೆ ಕೇಂದ್ರ ಸರ್ಕಾರ ಮುಂದಾದ್ರೆ ರಾಜ್ಯ ಸರ್ಕಾರ ವಿರೋಧಿಸಿದೆ. ನಿಜಕ್ಕೂ ಈ ಜಾರಿಯಿಂದ ಅನುಕೂಲವೋ ಅಪಾಯವೋ, ಸೊ ಏನಾಗಬಹುದು, ನಿಮಗಿರುವಂತಹ ಆತಂಕ, ನಿಮ್ಮ ಅಭಿಪ್ರಾಯವನ್ನ ನಮಗೆ ಈಗ ಕರೆ ಮಾಡಿ ತಿಳಿಸಬಹುದು. ಆನ್ಲೈನ್ಸ್ ಓಪನ್ ಆಗಿದೆ. ವಾಟ್ಸ್ಆಪ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಬಹುದು. 2 ಲೈನ್ ಅಲ್ಲಿ ಎಕ್ಸ್ ಖಾತೆ ಲಿಂಕ್ ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನ ಹಂಚ್ಕೋಬಹುದು. ಎಸ್ ರೈಟ್. ನಮ್ಮ ಫಸ್ಟ್ ಕಾಲರ್ ಚಂದ್ರು ಕರೆ ಮಾಡಿದ್ದಾರೆ. ಚಂದ್ರು ಅವರೇ ನಮಸ್ತೆ. ನಮಸ್ಕಾರ. ನಮಸ್ತೆ. ಈ ಕಸ್ತೂರಿ ರಂಗನ್ ವರದಿ ಬಹುಶಃ ನಿಮ್ಗೆ ಪ್ರತಿನಿತ್ಯ ನೀವು ಕೇಳ್ತಾ ಇರ್ತೀರಿ ಅನ್ಸುತ್ತೆ. ಶಿವಮೊಗ್ಗ ಭಾಗದವರು ಇದು ಜಾರಿ ಆಗಬೇಕು ಅನ್ಸುತ್ತಾ, ಇಲ್ಲ ಬೇಡ ಅಂತ ಅನ್ಸುತ್ತಾ? ಅಲ್ಲಿನ ಸ್ಥಳೀಯರಾಗಿ ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ನಾವು ಹೇಳೋದು ಕಸ್ತೂರಿ ರಂಗನ್ ವರದಿ 100% ಜಾರಿ ಆಗಲೇಬೇಕು. ಯಾಕೆಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಶಿವಮೊಗ್ಗ ಮಲೆನಾಡು ಅಂತಾರೆ, ಆದ್ರೆ ಪೂರ್ತಿ ಬಯಲ್ಸೀಮೆ ಆಗ್ಬಿಟ್ಟಿದೆ. ಏನಿಲ್ಲ. ಹೌದು. ಶಿಕಾರಿಪುರ, ಹೊಸನಗರ, ಸಾಗರ ಈ ಕಡೆ ಎಲ್ಲ ಕಾಡ್ ಕಡ್ದು ಏನೂ ಇಲ್ಲ. ಈಗೆಲ್ಲ ಬೋಳಾಗ್ಬಿಟ್ಟಿದೆ. ನಿಜ. ಹಂಗಾಗಿ ಈಗ ಶಿವಮೊಗ್ಗಕ್ಕೆ ಮಳೆನೇ ಆಗ್ತಾ ಇಲ್ಲ. ಈಗ 75% 80% ಮಳೆ ಕಮ್ಮಿ ಆಗಿದೆ ಈ ವರ್ಷ. ನಿಜ.
ಬರಗಾಲ ಪೂರ್ತಿ ಶಿವಮೊಗ್ಗ ತಾಲೂಕು ಎಲ್ಲೋ ಒಂದು ಭಾಗ ಆಯ್ತು ಅಂದ ತಕ್ಷಣ ಬಹಳ ಮಳೆ ಬರ್ತಾ ಇದೆ ಅಂತ ಟಿವಿಲೆಲ್ಲ ತೋರಿಸ್ತೀವಿ. ಆದ್ರೆ ವಾಸ್ತವ ಸ್ಥಿತಿ ಏನು ಅಂದ್ರೆ ಶಿವಮೊಗ್ಗ ತಾಲೂಕಲ್ಲೇ ಮಳೆ ಇಲ್ಲ. ಕರೆಕ್ಟ್. ಆ ತರ ಆಗಿದೆ. 80% ಮಳೆ ಕಮ್ಮಿ ಆಗಿದೆ. ಒಂದು 20% ಈಗ 4 ದಿವಸದಿಂದ ಈಗಲೂ ಬಿಸಿಲು ಬೀಳ್ತಾ ಇದೆ. ಪೂರ್ತಿ ಬರಗಾಲನೇ. ಅದಕ್ಕೋಸ್ಕರ 100% ಈಗ ಶಿಕಾರಿಪುರ, ಸಾಗರ, ಹೊಸನಗರ ಈ ಸೈಡ್ ಎಲ್ಲ ಪೂರ್ತಿ ಬಗರ್ಕುಂ ಸಾಗುವಳಿದಾರರಿಗೆ ಅಂತ ಹೇಳಿ ಅವಾಗ ಅವ್ರಿಗೆ ಎಲ್ಲರಿಗೂ ಊಟ ಕೊಟ್ಟು ಏನ್ ಮೇಡಮ್ ಪೂರ್ತಿ ಕಾಡೆಲ್ಲ ನಾಶ ಮಾಡ್ತಿದ್ದಾರೆ. ಮಳೆನೇ ಆಗ್ತಾ ಇಲ್ಲ. ಶಿವಮೊಗ್ಗ ತಾಲೂಕಿಗೆ ಮಳೆ ಆಗ್ತಾ ಇಲ್ಲ. ಹಾಗಾಗಿ ಇದೇನು ಕಸ್ತೂರಿರಂಗನ್ ವರದಿ 100% ಜಾರಿ ಆಗ್ಲೇಬೇಕು ಮೇಡಮ್. ಆಗ್ಲೇಬೇಕು ಅಂತೀರಿ. ಆಲ್ ರೈಟ್, ಧನ್ಯವಾದ ಚಂದ್ರ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ನೋಡಿ, ಬೆಂಗಳೂರಿಂದ ವಿಜಯ್ ಕರೆ ಮಾಡಿದ್ದಾರೆ. ವಿಜಯ್ ಅವರೇ ನಮಸ್ಕಾರ. ನಮಸ್ಕಾರ. ನೋಡಿ, ಈಗ ಕಸ್ತೂರಿ ರಂಗನ್ ಈ ಒಂದು ವರದಿ ಇದೆಯಲ್ಲ, ಈ ವರದಿ ಜಾರಿ ಆಗಬೇಕಾ ಬೇಡವಾ, ಆದ್ರೆ ಏನು, ಯಾಕೆ ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸ್ತಿರ್ಬೋದು, ಜನರಿಗೆ ಆತಂಕ ಯಾಕಿರ್ಬೋದು, ನಿಮ್ಮ ಅಭಿಪ್ರಾಯ ಏನು? ಓಕೆ, ಫಸ್ಟ್ ಆಫ್ ಆಲ್ ರಿಪಬ್ಲಿಕ್ ಕನ್ನಡದವರಿಗೆ ಥ್ಯಾಂಕ್ಸ್ ಅನ್ಬೇಕು ಈ ಒಳ್ಳೆ ಕಾರ್ಯಕ್ರಮ ತಂದಿದ್ದಕ್ಕೆ. ನಾನು ಆಕ್ಚುಲಿ ಬೆಂಗಳೂರಲ್ಲಿ ಸುಮಾರು ವರ್ಷದಿಂದ ಇದ್ರು ಬೆಳೆದಿದ್ದೆಲ್ಲ ಭಟ್ಕಳದಲ್ಲಿ, ಪಶ್ಚಿಮ ಘಟ್ಟದಲ್ಲಿ. ಅದರಂತಹ ಸೆನ್ಸಿಟಿವ್, ಅದು ಏನಂತಾರೆ ಲಂಗ್ಸ್ ಆಫ್ ಸೌತ್ ಇಂಡಿಯಾ ಅಂತಾರೆ. ಅದೇನಾದ್ರೂ ಅದನ್ನ ಹಾಳು ಮಾಡಿದರೆ ಫುಲ್ ಸೌತ್ ಇಂಡಿಯಾದ್ದು ಮಾನ್ಸೂನು ಆಮೇಲೆ ಎಲ್ಲಾ ಇಕೋಸಿಸ್ಟಮ್ ಎಲ್ಲ ಹಾಳಾಗುತ್ತೆ. ಆಮೇಲೆ ಕಸ್ತೂರಂಗ್ ಅಂತ ಟಾಪ್ ಸೈಂಟಿಸ್ಟ್ ಅವರು ರಿಸರ್ಚ್ ಮಾಡಿ ಕೊಟ್ಟಾಗೆ ಅದು ಇಂಪ್ಲಿಮೆಂಟ್ ಮಾಡೋದು ಒಳ್ಳೇದು. ನಮ್ಮ ಮಾನ್ಯ ಅರಣ್ಯ ಮಂತ್ರಿಗಳು ಹೇಳೋದು ತಪ್ಪನಿಸ್ತದೆ. ಈ ಅವೈಜ್ಞಾನಿಕ ಅಂತ ಅವ್ರು ವಿಜ್ಞಾನದಲ್ಲೇ ಪಂಡಿತರಾದವರೇ ರಿಪೋರ್ಟ್ ಮಾಡಿದವರು ಅನ್ನೋದು ತಪ್ಪು. ಎಲ್ಲದಕ್ಕೂ ರಾಜಕೀಯ ಮಾಡಬಾರ್ದು ಇದನ್ನೇ. ಯಾಕೆಂದ್ರೆ ಇದು ಉಳಿಸಿದ್ರೆ ಅಲ್ಲಿ ಎಷ್ಟೋ ಜೀವರಾಶಿಗಳು, ಎಷ್ಟೋ ಗಿಡಗಳು, ನಮ್ಮ ತಂದೆಯವರು ಬಾಟ್ನಿ ದೊಡ್ಡ ಸಸ್ಯ ತಜ್ಞರು, ಅವರು ಹೇಳ್ತಾರಲ್ಲ, ಎಷ್ಟೋ ಸಸ್ಯಗಳು ಆಮೇಲೆ ಪಕ್ಷಿಗಳು, ಪ್ರಾಣಿಗಳು, ಬಟರ್ಫ್ಲೈ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಬಟರ್ಫ್ಲೈ ಸತೆ ಅಲ್ಲೇ ಪಶ್ಚಿಮ ಘಟ್ಟದಲ್ಲೇ ಇರೋದು. ಸೊ ಹಾಗಾಗಿ ಅದನ್ನ ಸಂರಕ್ಷಿಸಬೇಕು, ಮುಂದಿನ ಪೀಳಿಗೆಗೆ ಹೆಲ್ಪ್ ಆಗುತ್ತೆ. ಅದಲ್ಲದೆ ನಮ್ಮ ಜೀವನಕ್ಕೂ ಈಗಾದ್ರೆ ಮಾನ್ಸೂನ್ ಅಪ್ಸೆಟ್ ಎಲ್ಲ ಆಗ್ತಾ ಇದೆ. ಸೊ ಇದೆಲ್ಲ ಕಾರಣ ಈ ತರ ಎಲ್ಲಾನು ಆಕ್ಯುಪೈ ಮಾಡ್ಕೊಂಡು ಅದು ಅಕ್ರಮವಾಗಿ ಎಲ್ಲಾ ಗಿಡಗಳನ್ನು ನಾಶ ಮಾಡ್ತಾ ಇರೋದು. ಮತ್ತೊಂದು, ನಾನು ಈಗ